ಟೈಮ್ ಬಂದು 6:50 ಆಗಿದೆ. ಊರ ಹತ್ರ ಬಂದು ರೀಚ್ ಆಗಿದ್ದೀನಿ. ಲೈಟಾಗಿ ಮಳೆ ಬರ್ತಾ ಇದೆ. ಸೊ ಹಾಗಾಗಿ ಇಲ್ಲೇ ಬಸ್ ಸ್ಟಾಪ್ ಹತ್ರ ನಿಂತ್ಕೊಂಡಿದ್ದೀನಿ. ಇಲ್ಲಿಂದ 1 ಕಿಲೋಮೀಟರ್ ಆಗುತ್ತೆ. ಮಳೆ ಸ್ಟಾಪ್ ಆದಮೇಲೆ ಮನೆಗೆ ಹೋಗ್ಬೇಕು ಈಗ. ಸೊ ಇದು ನಮ್ಮೂರಿನ ಬಸ್ ಸ್ಟಾಪು. ಸೊ ಜಾಸ್ತಿ ಯಾರು ಬಂದು ಕೂತ್ಕೊಳ್ಳಲ್ಲ, ಅದಕ್ಕೆ ಈ ಥರ ಇದೆ ಅಂತ ಅನಿಸುತ್ತೆ. ಎಲ್ಲ ಏನೇನೋ ಬರ್ದವ್ರೆ. ಆಮೇಲೆ ಇಲ್ಲಿ ಒಂದು ಮೂಟೆ ಇದೆ, ಇದು ಎಲೆ ಮೂಟೆ. ಸೊ ವೀಳ್ಯದೆಲೆನ ಇದರಲ್ಲಿ ಕಟ್ಟಿಬಿಟ್ಟು ಬೇರೆ ಕಡೆ ಕಳಿಸೋದಕ್ಕೆ ಈ ಥರ ಯೂಸ್ ಮಾಡ್ತಾರೆ. ಸೊ ಇದು ಎ ಮುನಾಫಾ ಅವ್ರಿಗೆ ಹೋಗಬೇಕಾಗಿರೋ ಎಲೆ ಮೂಟೆ. ಎ ಮುನಾಫಾ ಸೊರ್ಬ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಬರ್ತಿದ್ದಾರೆ. ಸೊ ಇದನ್ನು ಬಸ್ಗೆ ಹಾಕ್ಬಿಟ್ಟು ಕಳಿಸ್ತಾರೆ. ಅಲ್ಲಿ ಬಂದುಬಿಟ್ಟು ಅವರು ಇಳಿಸ್ಕೊತಾರೆ. 30 ಮಿನಿಟ್ಸಿಂದ ಮಳೆ ನಿಲ್ಲುತ್ತಾ ಅಂತ ಹೇಳ್ಬಿಟ್ಟು ವೇಟ್ ಮಾಡ್ತಾ ಇದ್ದೀನಿ. ಮಳೆ ಅಂತೂ ನಿಲ್ತಾ ಇಲ್ಲ. ಆಟೋದವ್ರಿಗೆ ಕಾಲ್ ಮಾಡಿದ್ರೆ ಆಟೋದವರು ಕಾಲ್ ಪಿಕ್ ಮಾಡ್ತಾ ಇಲ್ಲ. ಸೊ ಮನೆಗೆ ಈಗ ಹೆಂಗೆ ಹೋಗ್ಬೇಕು ನೋಡ್ಬೇಕೀಗ. ಈ ಮಳೆಲಂತೂ ಒದ್ದೆ ಆಗ್ಬಿಟ್ಟಂತೂ ಹೋಗೋದಕ್ಕಾಗಲ್ಲ. ಒಂದು ವೇಟ್ ಮಾಡಬೇಕು, ಇಲ್ಲಾಂದ್ರೆ ಆಟೋದವರು ಕಾಲ್ ಪಿಕ್ ಮಾಡಬೇಕು. ಅಲ್ಲಿವರೆಗೂ ಬಸ್ ಸ್ಟಾಪೇ ಗತಿ. ಸೊ ಮನೆಗೆ ಬಂದು ಫ್ರೆಶ್ ಅಪ್ ಎಲ್ಲ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಗ ಇಲ್ಲೇ ಸ್ವಲ್ಪ ಆ ಕಡೆ ಈ ಕಡೆಗೆ ಒಂದು ಬೀಟ್ ಹಾಕೊಬರೋಣ ಅಂತ ಹೊರಟಿದ್ದೀನಿ. ಸೊ ಇದು ನಮ್ಮ ಮನೆ. ಸೊ ಇಲ್ಲಿ ಹಿಂದೆ ಎಲ್ಲ ಅಡಿಕೆ ಅದೆಲ್ಲ ಬೆಳೆದಿದ್ದಾರೆ. ಇಲ್ಲಿ ಕಾಣ್ತಾ ಇರೋದು ದನಗಳನ್ನ ಕಟ್ಟುವಂಥ ಕೊಟ್ಟಿಗೆ. ಸೊ ಬನ್ನಿ ಒಂದು ಬೀಟ್ ಹಾಕೊಬರೋಣ. ಇಲ್ಲ ನೋಡ್ಬೋದು ನೀವೀಗ ನಮ್ಮ ಮನೆ ಇಲ್ಲಿದೆ. ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಲೈಟಾಗಿ ಮಳೆ ಬರ್ತಾ ಇದೆ. ಸೊ ಮನೆ ಸುತ್ತಲೂ ನೋಡಿದ್ರೆ ಫುಲ್ ಡೆನ್ಸ್ ಫಾರೆಸ್ಟ್ ಕಾಣುತ್ತೆ ನಿಮಗೆ. ಸೊ ಈಗ ಮಳೆಗಾಲ ಸ್ಟಾರ್ಟ್ ಆಗಿದೆ, ಹಾಗಾಗಿ ಎಲ್ಲ ಕಡೆನೂ ಫುಲ್ ಗ್ರೀನಾಗಿ ಕಾಣ್ತಾ ಇದೆ. ನಾನೀಗ ಮನೆಯಿಂದ ಸ್ವಲ್ಪ ಮೇಲ್ಗಡೆ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ಮೊದಲು ನೆಟ್ವರ್ಕ್ ಎಲ್ಲ ಇರಲಿಲ್ಲ. ಮೊದಲು ನೆಟ್ವರ್ಕ್ ಬೇಕು ಅಂತ ಹೇಳಿ ನಾನು ಇಲ್ಲಿಗೆ ಬರ್ತಾ ಇದ್ದೆ. ಕೊರೋನಾ ಟೈಮಲ್ಲಿ ಆನ್ಲೈನ್ ಕ್ಲಾಸ್ ಕೂಡ ಇಲ್ಲೇ ಅಟೆಂಡ್ ಮಾಡಿದ್ದೀನಿ. ಸೊ ನೋಡೋಣ ಅವಾಗ ಹೆಂಗಿತ್ತು, ಈಗ ಹೆಂಗಿದೆ ಅಂತೇಳಿ. ಮೊದಲೆಲ್ಲ ಅಟ್ಲೀಸ್ಟ್ ದಾರಿ ಮಾರ್ಕಿಂಗ್ ಆದರೂ ಇತ್ತು. ಅವಾಗೆಲ್ಲ ನಾನೇ ಜಾಸ್ತಿ ಆಗಿತ್ತು ತಿರುಗೋದಿಲ್ಲಿ. ಈಗ ನೋಡಿದ್ರೆ ಮಾರ್ಕಿಂಗ್ ಕೂಡ ನೀಟಾಗಿ ಕಾಣ್ತಾ ಇಲ್ಲ. ಲೈಟಾಗಿದೆ, ಡೈರೆಕ್ಷನ್ ಇಲ್ಲಿದೆ ಅಂತ ಗೊತ್ತಾಗುತ್ತೆ ಅಷ್ಟೆ. ಎಲ್ರಿಗೂ ಗೊತ್ತಿರೋ ಹಾಗೆ 2021 ಕೊರೋನಾ ಬಂದು 1 ಇಯರ್ ಲಾಕ್ಡೌನ್ ಆಗಿತ್ತು. ಅವಾಗ 1 ಇಯರು ಎಲ್ಲರೂ ಮನೇಲೇ ಇದ್ವಿ. ಅವಾಗ ನಾನು ಇಂಜಿನಿಯರಿಂಗ್ 3rd ಇಯರಲ್ಲಿದ್ದೆ. ನಮಗೆ ಒಂದು 2 ಮಂತ್ಸು ಆರಾಮಾಗಿ ಬಿಟ್ಟಿದ್ರು. ಆಮೇಲೆ ಆನ್ಲೈನ್ ಕ್ಲಾಸ್ ಅಂತ ಹೇಳ್ಬಿಟ್ಟು ಶುರು ಮಾಡಿದ್ರು. ನಮ್ಮೂರಲ್ಲಿ ಮೊದಲೇ ನೆಟ್ವರ್ಕ್ ಬೇರೆ ಇಲ್ಲ, ಮಳೆಗಾಲ ಬೇರೆ. ಸೊ ಅವಾಗ ಮನೆಗೆ ಬೂಸ್ಟ್ ಹಾಕಿರಲಿಲ್ಲ. ಅವಾಗ ನಾನು ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡೋದಕ್ಕೆ ಇಲ್ಲೇ ಬರ್ತಾ ಇದ್ದೆ. ಒಂದು ಇಲ್ಲಿ ಬರ್ತಿದ್ದೆ, ಇಲ್ಲ ನಮ್ಮ ದೊಡ್ಡಪ್ಪನ ಮನೆ ಹತ್ರ ಹೋಗ್ಬಿಡ್ತಿದ್ದೆ. ಸೊ ಈಗ ಆ ಪ್ಲೇಸ್ಗೆ ಮತ್ತೆ ರಿಟರ್ನ್ ಬಂದಿದ್ದೀವಿ. ಸೊ ನಿಜವಾಗ್ಲೂ ಈಗ ಆ ಪ್ಲೇಸ್ ನೋಡಿದ್ರೆ ಗುರ್ತೇ ಸಿಗ್ತಾ ಇಲ್ಲ. ಇಲ್ಲಿ ಬಂದು ಕುತ್ಕೊಂತಿದ್ದ ನಾನು ಓದೋದಕ್ಕೆ ಅಂತ ಬಿಟ್ಟು ಡೌಟ್ ಆಗ್ತದೆ ನನಗೇನ. ಬನ್ನಿ ನೋಡೋಣ, ನಿಮಗೆ ತೋರಿಸ್ತೀನಿ ಈಗ ಹೆಂಗಿದೆ ಅಂತೇಳಿ. ಈಗ ನಿಮಗೆ ಮುಂದೆ ಏನು ಕಾಣ್ತಾ ಇದೆಯಲ್ಲ ಈ ಪ್ಲೇಸು. ಸೊ ಇಲ್ಲೇ ನಾನು ಬಂದುಬಿಟ್ಟು ಚೇರ್ ಹಾಕೊಂಡು ಕುತ್ಕೊತಾ ಇದ್ದೆ. ಆವಾಗ ಸ್ವಲ್ಪ ಇಷ್ಟೊಂದೇನು ಡೆನ್ಸ್ ಏನಿರಲಿಲ್ಲ, ಈ ಗಿಡ ಎಲ್ಲ ಏನಿರಲಿಲ್ಲ. ಆವಾಗ ಸ್ವಲ್ಪ ನೀಟಾಗಿತ್ತು. ಈಗ ಫುಲ್ಲು ಕಾಡು ಬೆಳೆದಿದೆ ನೋಡಿ. ಸೊ ಅದೇ ಜನರು ತಿರುಗಾಡದೇ ಇದ್ದರೆ ಯಾವ ಲೆವೆಲ್ಗೆ ಫಾರೆಸ್ಟ್ ಎಲ್ಲ ಬೆಳೆಯುತ್ತೆ ಅಂತ ಇದೆ ಎಕ್ಸಾಂಪಲ್. ಈ ಕೊರೋನಾ ಬ್ಯಾಚು ಲಾಕ್ಡೌನ್ ಕಿಡ್ಸ್ ಅಂತ ಹೇಳ್ತಾರಲ್ಲ, ಅದು ಆ್ಯಕ್ಚುಲಿ ನಾವೇ. ಅವಾಗ ಕ್ಲಾಸ್ ಅಟೆಂಡ್ ಮಾಡ್ತಿದ್ವಿ ಎಲ್ಲೋ ಗೊತ್ತಿಲ್ಲ, ಅಟೆಂಡೆನ್ಸ್ಗೆ ಅಂತ ಹೇಳ್ಬಿಟ್ಟು ಅಟೆಂಡ್ ಆಗ್ತಿದ್ವಿ.
ಸೊ ಆವಾಗ ಕ್ಲಾಸ್ ಏನು ಕೇಳ್ತಾ ಇರಲಿಲ್ಲ, ಬಂದುಬಿಟ್ಟು ಇನ್ಸ್ಟಾಗ್ರಾಮ್ ಯೂಸ್ ಮಾಡೋದು, ಆಮೇಲೆ ಚಾಟ್ಸ್ ಮಾಡೋದು ಫ್ರೆಂಡ್ಸ್ ಜೊತೆಗೆ, ಇದನ್ನೇ ಮಾಡಿದ್ದು. ಅಟೆಂಡೆನ್ಸ್ ಟೈಮಲ್ಲಿ ಮಾತ್ರ ನೀಟಾಗಿ ಬಂದುಬಿಟ್ಟು ಅಟೆಂಡೆನ್ಸ್ ಹೇಳ್ಬಿಟ್ಟು ಹೋಗ್ಬಿಡ್ತಿದ್ವಿ. ಸೊ ಅದು ಅವಾಗ ಮಾಡ್ತಾಯಿದ್ದ ಕತೆ. ಲೈಟಾಗಿ ಮಳೆ ಬರ್ತಾ ಇದೆ, ಹಾಗಾಗಿ ನಾನು ಛತ್ರಿ ಕೂಡ ತಗೊಬಂದಿದ್ದೀನಿ. ಇದಿಲ್ಲದೆ ಇದ್ರೆ ನಮ್ಮೂರಲ್ಲಿ ಮಳೆಗಾಲದಲ್ಲಿ ಕೆಲಸನೇ ಆಗಲ್ಲ ಏನು. ಸೊ ಅಲ್ಲಿ ಆ ಕಡೆಗೆ ಇನ್ನೊಂದು ಸ್ವಲ್ಪ ಪ್ಲೇಸಸ್ ಇದೆ. ಪ್ಲೇಸಸ್ ಅಂದರೆ ಫುಲ್ ಕಾಡೆ, ಅದು ಹೆಂಗಿದೆ ಅಂತ ನೋಡ್ಕೊಬರೋಣ ಅಷ್ಟೆ. ರೋಡು ಬ್ಲಾಕ್ ಆಗಿದೆ. ಈ ಮರದ್ದು ಕೊಂಬೆ ಮುರ್ಕೊಂಡು ಬಿದ್ದಿದೆ ನೋಡಿ, ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ. ಇದು ಮುರ್ಕೊಂಡು ಇಲ್ಲಿ ಬಂದ್ಬಿಟ್ಟು ಬಿದ್ದಿದೆ. ಮುಂದೆ ಏನೂ ದಾರಿ ಕಾಣ್ತಾ ಇಲ್ಲ. ಸೊ ಈಗ ಪ್ಲ್ಯಾನು ಫ್ಲಾಪ್ ಆಗಿದೆ. ಸೊ ಈಗ ರಿಟರ್ನ್ ಹೋಗ್ಬಿಟ್ಟು ಬೇರೆ ಏನಾದರೂ ನೋಡಬೇಕು. ಮುಂದೆ ಅಂತೂ ಹೋಗೋದಕ್ಕಾಗಲ್ಲ. ಇದಂತೂ ಯಾರು ಕಟ್ ಮಾಡೋದಕ್ಕಂತೂ ಬರಲ್ಲ ಇಲ್ಲಿಗೆ. ಸೊ ಆಲ್ಮೋಸ್ಟ್ ಈ ದಾರಿ ಮುಗೀತು ಅಂತಲೇ ಅನ್ಕೋಬೋದು. ಸೊ ಅಲ್ಲಿ ಮುಂದೆ ಹೋಗೋದಕ್ಕೆ ಆಗ್ತಾ ಇಲ್ಲ, ಆ ಕಡೆಗೆ ಅಲ್ಲಿ ಮರ ಮುರ್ಕೊಂಡು ಬಿದ್ದಿದೆ. ಸೊ ಈಗ ರಿಟರ್ನ್ ಮನೆ ಹೋಗ್ತಾ ಇದ್ದೀನಿ. ಅಲ್ಲೇನಾದರೂ ತೋರಿಸು ಅಂತ ಇದ್ದರೆ ನಿಮಗೆ ತೋರಿಸ್ತೀನಿ, ಇಲ್ಲ ಅಂದರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ಈ ಪ್ಲೇಸು ಏನೋ ಅಂತ ಗೊತ್ತಿಲ್ಲ, ನಿಮ್ಗೆ ಇಷ್ಟ ಆಗಿರ್ಬೋದು. ನೋಡಿ ಏನು ಮಾಡ್ತೀರಾ ಅಂತೇಳಿ. ಸೊ ಈಗ ಮಳೆ ಬರ್ತಾ ಇದೆ, ಅದರಲ್ಲೇ ತೋಟಕ್ಕೆ ಬಂದಿದ್ದೀವಿ. ಈ ಕಡೆಗೆ ನಮ್ಮ ಮಲೆನಾಡು ಕಡೆಗೆ ಮೇಜರ್ ಬೆಳೆ ಅಂತ ಹೇಳಿದ್ರೆ ಅಡಿಕೆ, ತೆಂಗು, ಅದನ್ನು ಬಿಟ್ಟರೆ ಈ ವೀಳ್ಯದೆಲೆ ಮತ್ತು ಬಾಳೆ. ನೀವು ಕಾಣ್ಬೋದು, ಬಾಳೆ ಗಿಡನೂ ಇಲ್ಲೇ ಇದೆ. ಸೊ ಇದು ವೀಳ್ಯದೆಲೆ ನೋಡಿ, ಈ ಥರ ಇರುತ್ತೆ ಇದು. ಈ ಥರ ಅಡಿಕೆ ಗಿಡಕ್ಕೆ ಸಪೋರ್ಟ್ ಹಾಕ್ಬಿಟ್ಟು ಇದನ್ನು ಬೆಳೆದಿರ್ತಾರೆ. ಸೊ ಈಗ ಇಷ್ಟು ವೀಳ್ಯದೆಲೆ ನಾನು ಕೊಯ್ದಿದ್ದೀನಿ ನೋಡಿ, ಈ ಥರ ಇರುತ್ತೆ ವೀಳ್ಯದೆಲೆ. ಆಮೇಲೆ ನಮ್ಮೂರಲ್ಲಿ ಇನ್ನೊಂದು ಕಾಮನ್ ಏನಂತ ಹೇಳಿದ್ರೆ ಈ ಥರ ಬಾವಿ ಇರೋದು. ಈಗ ಮಳೆ ಬಂದುಬಿಟ್ಟು ಬಾವಿ ಆಲ್ಮೋಸ್ಟ್ ತುಂಬಿದೆ. ಸೊ ಎಲ್ಲರ ಮನೇಲೂ ಈ ಥರ ಬಾವಿ ಇದ್ದೇ ಇರುತ್ತೆ. ಸೊ ಇದರಿಂದನೇ ಎಲ್ಲ ತೋಟಕ್ಕೂ ನೀರೆಲ್ಲ ಹಾಕೋದವರು. ಇದಕ್ಕೆ ಒಂದು ಪಂಪ್ ಸೆಟ್ ಹಾಕ್ಬಿಟ್ಟು ನೀರನ್ನ ಪಂಪ್ ಮಾಡಿಬಿಟ್ಟು ತೋಟಕ್ಕೆಲ್ಲ ಹಾಕ್ತಾರೆ. ಆಮೇಲೆ ಇನ್ನೊಂದು ನಿಮಗೆ ತೋರಿಸಲೇಬೇಕು, ಇದು ನೋಡೋದಕ್ಕೆ ವೀಳ್ಯದೆಲೆ ಥರನೇ ಇದೆ, ಬಟ್ ಇದು ವೀಳ್ಯದೆಲೆ ಅಲ್ಲ, ಇದು ಕಾಡು ಮೆಣಸು ಇರುತ್ತಲ್ಲ, ಕರಿಮೆಣಸು, ಅದ್ರ ಗಿಡ ಇದು. ಸೊ ನೀವು ನೋಡ್ಬೋದು, ಇದು ಆಲ್ಮೋಸ್ಟ್ ನೋಡೋದಕ್ಕೆ ಅದೇ ಥರನೇ ಇರುತ್ತೆ. ಸೊ ಈಗ ನೋಡಿ, ಇದು ವೀಳ್ಯದೆಲೆ, ಇದು ಕರಿಮೆಣಸಿನೆಲೆ. ಸೊ ಇದು ನೋಡೋದಕ್ಕೆ ಸ್ವಲ್ಪ ಡಾರ್ಕ್ ಆಗಿರುತ್ತೆ. ಸೊ ಅದರಿಂದ ನಾವು ಡಿಸ್ಟಿಂಗ್ವಿಷ್ ಮಾಡ್ಬೋದು ವೀಳ್ಯದೆಲೆ ಯಾವುದು, ಆಮೇಲೆ ಕಾಳು ಮೆಣಸು ಯಾವುದು ಅಂತೇಳಿ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.